ಅದೇ ಕಾಲಕ್ಕೆ ನಮ್ಮ ಪರಮ ದೈವಿ ಭಕ್ತರಾದಂಥ ಈ ನಮ್ಮ ಏನಪ್ಪ ಅಂತಂದರೆ ಗೌಡರು ಕುಮಾರಸ್ವಾಮಿಗಳು ಅವರು ಇವತ್ತಿನವ್ರಿಗೆ ಹೇಳಿಲ್ಲ, ದೇವೇಗೌಡರು ಹೇಳಿಲ್ಲ. ಹೀಗಾಗಿ ಈ ರಾಜಕಾರಣಿಗಳಿಂದ ತನಿಖೆ ಆಗ್ತದಂದು ಸುಳ್ಳು. ಅದು ಏನೋ ಮೂವತ್ತೆ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿ ಅಲ್ಲಿದ್ದಾರೆ ಇವತ್ತು SITಗೆ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಲಿಮಿಟೇಷನ್ಸ್ ಇದ್ದಾವೆ. ಸರ್ಕಾರ ಸಹಕಾರ ಇಲ್ಲ, ಕೋಆಪ್ರೇಷನ್ ಇಲ್ಲ. ಅದೇ ಕಾಲಕ್ಕೆ ಅಲ್ಲಿ ಸ್ಥಳೀಯವಾಗಿದ್ದಂಥ ಅದರ ಪರ ಇದ್ದಂಥ ಮೀಡಿಯಾದ ಸಪೋರ್ಟ್ ಅವ್ರಿಗಿಲ್ಲ. ಹೀಗಾಗಿ ಏನು ಮಾಡಬೇಕು ಅನ್ನೋದು ಸಹಿತ ಅವರಿಗೆ ಪ್ರಾಬ್ಲಮ್ ಆಗಿದೆ ಇವತ್ತು. ಅದು ಜೀವಂತಿಟ್ಟಿದ್ದಾರೆ. ಈಗಾಗಲೇ FSL ರಿಪೋರ್ಟು ಬಂದದ್ದು, ಏನು ನಡೆಸಿದ್ದಾರೆ. ಅದೇ ಕಾಲಕ್ಕೆ ಆ ಗುಡ್ಡದ ಬಗ್ಗೆ, ಬಂಗ್ಲೆ ಗುಡ್ಡದ ಬಗ್ಗೆ ಮತ್ತೊಮ್ಮೆ ಸಂಶೋಧನೆ ಮಾಡ್ತಾ ಇದ್ದಾರೆ, ಶೋಧಿಸ್ತಾ ಇದ್ದಾರೆ. FSL ರಿಪೋರ್ಟ್ ಸರಿಯಾಗಿ ನೋಡ್ತಾ ಇದ್ದಾರೆ. ಆ FSL ರಿಪೋರ್ಟ್ದಲ್ಲಿ ಹೆಣ್ಣುಮಕ್ಕಳ ಮೂಳೆಗಳಿದ್ದಾವೆ, ತಲೆಬ್ರೋಡೆಗಳಿದ್ದಾವೆ ಅನ್ನುವಂಥ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಸಣ್ಣ ವಯಸ್ಸಿನ ಮಕ್ಕಳ ಸತ್ತದ ಮೂಳೆಗಳ ಮೂಲಕ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಆ FSL ರಿಪೋರ್ಟ್ ಮೇಲೆ ಇನ್ನೂ ತನಿಖೆ ಮಾಡ್ತೀನಿ ಅಂತ ಮಾತುಕತೆ ಬರ್ತಾ ಇದ್ದಾವೆ. ಆದರೆ ಇಲ್ಲಿವರೆಗೆ ಆ ರಿಪೋರ್ಟಲ್ಲಿ ಏನೇನಿದೆ ಅಂತ ಹೊರಗೆ ಬಂದಿಲ್ಲ. ಬರೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದ್ದಾವೆ. ನಿಧಾನಕ್ಕೆ ಯಾರು ಹೋರಾಟ ಮಾಡ್ತಾಯಿದ್ರು ಇದನ್ನೆಲ್ಲ ಆ ಹೋರಾಟಗಾರರ ಮೇಲೆ ಅವ್ರು ತಲೆಗೆ ತಂದು ಕಟ್ಟುವಂಥ ಕೆಲಸವನ್ನು ಸಹಿತ ಈ SIT ಮಾಡ್ತಾಯಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯಾವ ವ್ಯಕ್ತಿ ಈ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು ಅದು ಇತ್ತೀಚಿನ ಮೂಮೆಂಟ್ ನಿಮಗೆ ಗೊತ್ತದ. ಆ ಮೂಳೆಗಳಿದ್ದಾವೆ, ನೂರಾರಲ್ಲ ಸಾವಿರಾರು ಇದ್ದಾವೆ. ನಾನು ಸಾಕಷ್ಟು ಜನಗಳು ಹೋಗಿದ್ದೀನಿ ಅಂತ ಹೇಳಿದಂತಹ ಒಬ್ಬ ಆರಂಭದಲ್ಲಿ ಬಂದಿದ್ದ ಭೀಮ್ ಅಂತೇಳಿ, ನಂತರದಲ್ಲಿ ಅವನು ಚೆನ್ನೈ ಆಗಿದ್ದು ನೀವು ನೆನಪಿಟ್ಟಿದ್ದೀರಿ. ಆ ಎರಡು ಹೇಳಿಕೆಗಳಿಂದ ಇವತ್ತು ಮತ್ತು ಗೊಂದಲ ಗೋಜಲ ಎಲ್ಲ ಈ ನೆಲೆಗಟ್ಟಿನಲ್ಲೇ ಈ ಮೂಮೆಂಟ್ ಅದು ತನಿಖಾ ಮೂಮೆಂಟ್ ಏನಾಗ್ಬೋದು ಅನ್ನೋಂಥ ಭಯ ಎಲ್ಲರಿಗೂ ಕಾಡಲಿಕ್ಕತ್ತದ. ಯಾಕಂದರೆ ಯಾರೊಬ್ಬರು ಇದ್ರ ಮುಂದೆ ಬರ್ತಾನೆ ಇಲ್ಲ. ಸಾಕಷ್ಟು ವಿಡಿಯೋಗಳು ಬಂದು, ಮತ್ತು ಫೋಟೋಸ್ ಬಂದು, ಎಲ್ಲ ಬಂದು, ಒಕ್ಕಲಿಗರುಗಳ ಬಗ್ಗೆ ಇದ್ದಂಥ ನಿರ್ಮಲಾನಂದ ಸ್ವಾಮೀಜಿಯವ್ರ ಜೊತೆ ಇದ್ದಂಥ ಫೋಟೋ ಬಂತು. ಆ ವ್ಯಕ್ತಿ ಚೆನ್ನೈ ಹೋಗಿದ್ದು, ಅಲ್ಲಿ ಹೇಳಿದ್ದು. ಅದೇ ಕಾಲಕ್ಕೆ ಮಟ್ಟಣ್ಣವ್ರ ಜೊತೆಗೆ ಅನೇಕ ಫೋಟೋಗಳಿದ್ದಾವೆ, ಅವು ವಿಡಿಯೋಗಳು ಸಹ ಹಾಕಿ ತೋರಿಸಿದರು. ಅವ್ನು ಮೊದಲು ಹೇಳಿದ್ದು, ನಂತರ ತನ್ನ ಚೇಂಜ್ ಮಾಡಿದ್ದು. ಒಬ್ಬ ದಲಿತ ಕುಟುಂಬದಿಂದ ಬಂದ ವ್ಯಕ್ತಿಗೆ, ಆ ಭಯದಲ್ಲಿ ಬದುಕಂಥ ವ್ಯಕ್ತಿಗೆ ನೇರವಾಗಿ ಈ ಮೂಲ